ಹಾಯ್ ನಮಸ್ಕಾರ. ನಾನು ಜ್ಯೋತಿ, ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂತ ಹೇಳಿದ್ರೆ, ಇವತ್ತು ನಾವು ಯಾವ ಸ್ಟಾಕ್‌ನಲ್ಲಿ ಸ್ಟಡಿಯನ್ನ ಮಾಡೋಣ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ವೀಕ್ಲಿ ಹೋಲ್ಡಿಂಗ್ ಬಗ್ಗೆ ನಾನು ಪ್ರತಿಯೊಂದು ವೀಕ್ ಅಂದ್ರೆ ವೀಕ್‌ಗೆ ಏನು ಹೋಲ್ಡಿಂಗ್ ಮಾಡ್ತಿರ್ತಿರಲ್ಲ ಅವ್ರಿಗೆ ವೀಕ್ಲಿ 2 ವಿಡಿಯೋಸ್‌ಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈಗ ಆಲ್ರೆಡಿ. ಅದು ಡಾಬರ್ ಸ್ಟಾಕ್‌ನಲ್ಲಿ ಯಾರ್ಯಾರು ಅದನ್ನ ಇನ್ನೂ ನೋಡಿಲ್ಲ ಅದನ್ನ ನೀವು ನೋಡಿ ಅದ್ರ ಸ್ಟಾಕ್‌ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂತಿರೋರು ಆ ಒಂದು ವಿಡಿಯೋನ ಹೋಗಿ ನೋಡಬಹುದು. ಈಗ ಇವತ್ತು ಇನ್ನೊಂದು ಸ್ಟಾಕ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿಯನ್ನು ಮಾಡಿ ನಿಮಗೆ ಹಾಕೋಣ ಒಂದು ವಿಡಿಯೋನ ಮಾಡಿ ಅಂತ ಹೇಳಿ ನಾನು ನನ್ನ ವಾಚ್ ಲಿಸ್ಟ್‌ನಲ್ಲಿ ನಾನು ಸರ್ಚ್ ಅನ್ನು ಮಾಡಿದೆ. ಹಾಗಾಗಿ ಇದರಲ್ಲಿ ನಾನು ವಾಚ್ ಲಿಸ್ಟ್‌ನಲ್ಲಿ ಸರ್ಚ್ ಮಾಡಿದಾಗ ನನಗೆ ಈಗ ಕಾಪರ್ ಒಂದು ಒಳ್ಳೆಯ ಒಂದು ಸ್ಟಾಕ್ ಅನ್ನಿಸ್ತು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ವೀಕ್ಲಿ ಹೋಲ್ಡಿಂಗ್ ನಾವು ಇದರಲ್ಲಿ ಏನೇನು ಈಗ ನಾವು ತಿಳಿದುಕೊಳ್ಳೋಣ ಅಂದ್ರೆ ವೀಕ್ಲಿ ಹೋಲ್ಡಿಂಗ್ ಅನ್ನು ನಾವು ಎಷ್ಟು ದಿನಗಳವರೆಗೆ ಮಾಡಬಹುದು. ಈಗ ಏನು ಕಾಪರ್ ಏನು ಸ್ಟಾಕ್ ಅನ್ನ ನಾ ತಗೊಂಡು ಬಂದಿದ್ದೀನಲ್ಲ, ಈ ಕಾಪರ್ ಸ್ಟಾಕ್ ನಲ್ಲಿ ನಾವು ಈಗ ಬಾಯ್ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ, ನಾವು ಎಕ್ಸಿಟ್ ಎಲ್ಲಿ ಆಗ್ಬೇಕು, ಬಾಯ್ ಎಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕಂದ್ರೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಕಾಪರ್ ಇದೊಂದು ಸ್ಟಾಕ್. ಇದರಲ್ಲಿ ಈಗ ಹೋದ ವಾರ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿಯನ್ನ ಮಾಡೋಣ. ಅಂದ್ರೆ ನಮಗೆ ಈ ವಾರ ಏನಾಗ್ತದ ಅನ್ನೋದು ಗೊತ್ತಾಗ್ತದೆ. ಈಗ ನೋಡ್ರಿ, ಹೋದ ವಾರ ಏನಾಗಿದೆ ಮಾರ್ಕೆಟ್ ಹೀಗೆ ಬಹಳ ಬೀಳ್ಕೊತ ಬಂದಿದೆ. ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಇದೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿದಿಂದ ಮಾರ್ಕೆಟ್ ಈ ತರ ಬೀಳ್ಕೊತಾನೆ ಬಂದಿದೆ. ಇಲ್ಲಿ ಮೊದಲು ರಿಟೆಸ್ಟ್ ತಗೊಂಡು ಇಲ್ಲಿ ರಿಟೆಸ್ಟ್ ತಗೊಂಡ್ಮೇಲೆ ಮಾರ್ಕೆಟ್ ಹೀಗೆ ಬೀಳ್ಕೊತ ಬಂದಿದೆ. ಹಾಗಾದ್ರೆ ಈ ವಾರ ಇವತ್ತು ಸಂಡೇ ಅಂದ್ರೆ ನಾಳೆ ಸೋಮವಾರದಿಂದ ಶುಕ್ರವಾರದವರೆಗೆ ಈ ಒಂದು ಸ್ಟಾಕ್ ನಲ್ಲಿ ನಾವು ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈಗ ಮಾರ್ಕೆಟ್ ಹೀಗೆ ಬೀಳ್ಕೊತಾ ಬಂದಿದೆ ಅಂದ್ರ ಇಲ್ಲಿ ಬೀಳ್ಕೊತ್ ಬಂದ್ಮೇಲೆ ಈಗ ಏನಾಗ್ತದ ಈ ವಾರ ಸೋಮವಾರದಿಂದ ಶುಕ್ರವಾರ ತನ ಏನಾಗ್ತದ ಅಂದ್ರ ಈಗ ನೋಡ್ರಿ, ಈಗ ಇಲ್ಲೊಂದು ಏನು ಡಿಮ್ಯಾಂಡ್ ಝೋನ್ ಅನ್ನ ಹಾಕ್ತೀನಿ. ಈಗ ಇದು ನಮ್ಮ ಡಿಮ್ಯಾಂಡ್ ಝೋನ್ ಆಯ್ತು. ಇದು ನಮ್ಮ ರೆಸ್ಟೆಂಟ್ ಲೈನ್. ಇದು ಹೀಗೆ ಮಾರ್ಕೆಟ್ ಇಲ್ಲಿಂದ ಈ ತರ ಬೀಳ್ಕೊತ್ ಬಂದು ಈಗ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಈಗ ಹಾಗಾದ್ರೆ ಇಲ್ಲಿ ನಾವು ಹಿಂದೆ ಹೀಗೆ ಸ್ವಲ್ಪ ಸ್ಟಡಿ ನೋಡ್ಕೋಬೇಕು. ನೋಡಿದ್ರೆ ಈಗೇನು ಡಿಮ್ಯಾಂಡ್ ಝೋನ್ ಮೇಲೆ ಏನ್ ಕ್ಯಾಂಡಲ್ ಕ್ಲೋಸ್ ಆಗಿತ್ತಲ್ಲ ಹೀಗೆ ಏರ್ಕೋತಾ ಹೋಯ್ತು ಮಾರ್ಕೆಟ್. ಆಮೇಲೆ ಇಲ್ಲಿದಿಂದ ರೆಸ್ಟೆಂಟ್ ಲೈನ್ಕ್ಕಿಂತ ಮೊದಲೇನೆ ಇಲ್ಲಿ ಬೀಳ್ಕೊತ್ ಬಂದಿದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೂಡ ಡಿಮ್ಯಾಂಡ್ ಝೋನ್ ಮೇಲೆ ಇಲ್ಲೊಂದು ಕ್ಯಾಂಡಲ್ ಏನ್ ಕ್ಲೋಸ್ ಆಗಿದೆಯಲ್ಲ, ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ಈ ತರ ಏರ್ಕೋತಾ ಹೋಯ್ತು. ಹಾಗಾದ್ರೆ ಈ ವಾರ ನಮ್ಮ ಮಾರ್ಕೆಟ್ ಏನಾಗ್ಬಹುದು, ಏರ್ತದ ಅಥವಾ ಬೀಳ್ತದ ಅನ್ನೋದ್ರ ಬಗ್ಗೆ ಹೇಳ್ಬೇಕಂದ್ರ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈಗ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದ್ರ ಈಗ ಏನಾಗಿದೆ, ಬಾಯರ್ಸ್ ಏನ್ ಮಾಡಿದ್ದಾರೆ, ಅವರು ಮಾರ್ಕೆಟ್ ಅನ್ನ ಏರಿಸಲಕ್ಕ ಪ್ರಯತ್ನವನ್ನು ಇಲ್ಲಿ ಪಟ್ಟಿದ್ದಾರೆ. ಅದಕ್ಕಾಗಿ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ಹಾಗಾದ್ರೆ ಈ ವಾರ ಮಾರ್ಕೆಟ್ ಏನಾಗ್ಬಹುದು ಅಂದ್ರೆ ಮಾರ್ಕೆಟ್ ಏರಿದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಬೈ ಅನ್ನ ತಗೋಬೇಕು. ಬೈ ಟ್ರೇಡ್ ಅನ್ನ ನಾವು ತಗೋಬೇಕಾಗ್ತದ. ಬೈ ಟ್ರೇಡ್ ಅನ್ನ ನಾವಿಲ್ಲಿ ಮಾಡಿದ್ರ ನಮಗ ಇಲ್ಲಿದಿಂದ ನಾವು ಇಲ್ತನ ಅಂದ್ರೆ ಈಗ 5118 ಇಲ್ಲಿಗೆ ಬಂದು ಈಗ ಏನಾಗಿದೆ, ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿದೆ. ನಾಳೆ ಇಲ್ಲಿ ಇದ್ರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನೀವು ಇಲ್ಲಿ ಬಾಯನ್ನ ಮಾಡಬೇಕಾಗ್ತದೆ ಇನ್ವೆಸ್ಟ್ಮೆಂಟ್ ಮಾಡುವವರು. ಇದು ನಾನು
ಓಪನ್ ಮಾಡೋದು ಡೈಲಿ ಚಾರ್ಟ್. ಇದು ಡೈಲಿ ಚಾರ್ಟ್. ನಾವು ಯಾವಾಗಲೂ ವೀಕ್ಲಿ ಹೋಲ್ಡಿಂಗ್ ಯಾವುದೇ ಒಂದು ಈಗೇನು ಹೋಲ್ಡಿಂಗ್ ಏನು ಮಾಡ್ತೀವಲ್ಲ ನಾವು ಡೈಲಿ ವೀಕ್ಲಿ ಈ ಥರ ನಾವು ಚಾರ್ಟ್ ಪ್ಯಾಟರ್ನ ಓಪನ್ ಮಾಡಬೇಕಾಗ್ತದೆ. ಈಗ ಇಲ್ಲಿ ನಾವು ಬಾಯನ್ನ ಮಾಡಿದ್ರೆ ನಾವು ಸೆಲ್ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಈ ರೆಸ್ಟೆಂಟ್ ಲೈನಿಗೆ ನಾವು ಬಂದಾಗ ಸೆಲ್ಲನ್ನು ಮಾಡಬೇಕಾಗ್ತದೆ. 5880 ಇಲ್ಲಿ ರೆಸ್ಟೆಂಟ್ ಲೈನ್ ಇದೆ. 5880 ಇಲ್ಲಿ ರೆಸ್ಟೆಂಟ್ ಲೈನ್ ಇದೆ. ಅದಕ್ಕೆ ಇಲ್ಲಿ ಬಂದಾಗ ಒಂದು 2-3 ಪಾಯಿಂಟ್ ನಾವು ಮೊದಲೇ ಎಕ್ಸಿಟ್ ಆದರೂ ಕೂಡ ಒಳ್ಳೆಯದೇ. ಈಗ ಈ ರೀತಿಯಾಗಿ ಅಂದ್ರೆ ನಮ್ಗೆ ಇಲ್ಲಿ ಎಷ್ಟು ಪಾಯಿಂಟ್ಗಳವರೆಗೆ ನಮ್ಗೆ ಇಲ್ಲಿ ನಾವು ಅರ್ನನ್ನ ಮಾಡಬಹುದು ಅಂತಂದ್ರೆ ಇಲ್ಲಿ 741 ಪಾಯಿಂಟ್ಗಳವರೆಗೆ ಇಲ್ಲಿ ಕಾಪರ್ ಏರ್ತದ ಅನ್ನೋದು ಈ ಒಂದು ಚಾರ್ಟ್ ನಲ್ಲಿ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಇನ್ನೊಂದು ಇಲ್ಲಿ ನೀವು ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿ ಆಗಿರ್ಬೇಕು. ಎಲ್ಲಂದ್ರೆ ಇನ್ನೊಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ. ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿಂದ ಏನ್ ನೀವೀಗ ಇಲ್ಲಿ ಏನು ಇದು ಬೈ ಟ್ರೇಡ್ ಅನ್ನ ತಗೊಂಡ್ರಿ ಅಂದ್ರೆ ಇಲ್ಲಿ ಈ ಲೈನಿಗೆ 5499 ಇಲ್ಲಿ ನಿಮ್ಮ ಒಂದು ಫಸ್ಟ್ ಟಾರ್ಗೆಟ್ ಇಲ್ಲಿ ಮಾಡ್ಕೋಬೇಕಾಗ್ತದೆ. ಓಕೆ, ನಿಮ್ಗಿದು ಇಲ್ಲಿ ನಿಮ್ಗೆ ಹಾಕಿ ತೋರಿಸ್ತೀನಿ ಅಂದ್ರೆ ಗೊತ್ತಾಗ್ತದೆ. ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿ 5499 ಇದು ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ಯಾಕಂದ್ರೆ ಇಲ್ಲಿ ಕೂಡ ಒಂದು ಸ್ವಲ್ಪ ಡಿಮ್ಯಾಂಡ್ ಝೋನ್ ಇದೆ. ಇಲ್ಲಿಂದ ಕೂಡ ಮಾರ್ಕೆಟ್ ಒಂದೊಂದ್ಸಲ ಬೀಳ್ಬಹುದು. ಅದಕ್ಕಾಗಿ ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿಗೆ ಆಗಿರ್ಬೇಕು. ಇಲ್ಲಿಗೆ ಅಂದ್ರೆ ನಿಮ್ದು 376 ಪಾಯಿಂಟ್ಗಳವರೆಗೆ ನೀವು ಇಲ್ಲಿ ಅರ್ನನ್ನ ಮಾಡ್ತೀರಿ. ನೆಕ್ಸ್ಟ್ ನೀವು ಇದ್ರ ಮೇಲ್ಗಡೆ ಮೇಲೆ ಈ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಏನಾದ್ರೂ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಿಮ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಆಗಿರ್ತದೆ ಇಲ್ಲಿ. ಇದು ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಈ ರೆಸ್ಟೆಂಟ್ ಲೈನ್ ತನ ಆಗಿರ್ತದೆ. 5807 ಇಲ್ಲಿ ತನ ನಿಮ್ದು ಸೆಕೆಂಡ್ ಟಾರ್ಗೆಟ್ ಇದು ಆಗಿರ್ತದೆ. ಫಸ್ಟ್ ಟಾರ್ಗೆಟ್ 5499 ಇದು ನಿಮ್ಮ ಫಸ್ಟ್ ಟಾರ್ಗೆಟ್ ಕಾಪರ್ ಅಲ್ಲಿ. ಈ ತರ ಒಂದು ಒಳ್ಳೆಯ ಒಂದು ಮೂಮೆಂಟ್ ಇರುವ ಒಂದು ಸ್ಟಾಕ್ ಆಗಿದೆ ನೋಡಿ. ಒಂದು ಒಳ್ಳೆಯದಿದೆ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು ಕಾಪರ್ ನಲ್ಲಿ. ಯಾಕಂದ್ರೆ 376 ಪಾಯಿಂಟ್ಗಳವರೆಗೆ ಇಲ್ಲಿ ನಿಮ್ಮ ಫಸ್ಟ್ ಟಾರ್ಗೆಟ್ ನಲ್ಲಿ ನಿಮ್ಗೆ ಸಿಗ್ತದೆ. ಸೆಕೆಂಡ್ ಟಾರ್ಗೆಟ್ ನಲ್ಲಿ ನಿಮ್ಗೆ ಹೇಳೋದಾದ್ರೆ ಸೆಕೆಂಡ್ ಟಾರ್ಗೆಟ್ ನಲ್ಲಿ ಎಷ್ಟು ಪಾಯಿಂಟ್ಗಳವರೆಗೆ ನೀವು ಅರ್ನನ್ನ ಮಾಡಬಹುದು ಅಂದ್ರೆ ಇಲ್ಲಿಯೂ ಕೂಡ 373 ಪಾಯಿಂಟ್ಗಳವರೆಗೆ ಇಲ್ಲಿಯೂ ಕೂಡ ನೀವು ಆಮೇಲೆ ಸೆಕೆಂಡ್ ಟಾರ್ಗೆಟ್ ನಲ್ಲಿ ಅರ್ನನ್ನ ಮಾಡಬಹುದು. ಒಂದು ಒಳ್ಳೆಯ ಸ್ಟಾಕ್ ಕಾಪರ್ ಒಂದು ಬಾಯಿಂಗ್ ನಲ್ಲಿ ನಿಂತಿರುವ ಮೋಡ್ ನಲ್ಲಿ ಬಂದು ನಿಂತಿರುವ ಒಂದು ಸ್ಟಾಕ್ ಆಗಿದೆ ಕಾಪರ್. ನಿನ್ನೆ ಡಾಬರ್ ನಲ್ಲಿ ಹಾಕಿದ್ದು ಅದು ನೀವು ನೋಡಿ ವಿಡಿಯೋ ನಾ ಹೇಳೋಕ್ಕಿಂತ ಮೊದಲು ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಈಗ ಕಾಪರ್ ಏನಿದೆ ಅಲ್ಲ ಇದು ತುಂಬಾ ಬಾಯಿಂಗ್ ನಲ್ಲಿ ಬಂದು ನಿಂತಿರುವ ಒಂದು ಸ್ಟಾಕ್ ಆಗಿದೆ. ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿ 5499 ಇಲ್ಲಿ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬೇಕು. ಆಮೇಲೆ ಇದೇನು ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಮತ್ತೊಂದು ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ಇಲ್ಲಿ ನೀವು ಮತ್ತೊಂದು ಬೈ ಅನ್ನ ಮಾಡ್ಬೇಕಾಗ್ತದೆ. ಆಮೇಲೆ ಅದು 5000 ಇಲ್ಲಿ ಏನಿದೆ ಅಲ್ಲ 5871 ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ರೆಸ್ಟೆಂಟ್ ಲೈನಿಗೆ ಹೋಗೋಕ್ಕಿಂತ ಮೊದಲೇ 2-3 ಪಾಯಿಂಟ್ ನಾವು ಎಕ್ಸಿಟ್ ಆದ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ಒಂದೊಂದ್ಸಲಿ ಮಾರ್ಕೆಟ್ ಅದಕ್ಕಿಂತ ಮೊದಲೇ ಬೀಳುವ ಚಾನ್ಸಸ್ ಏನಾದ್ರೂ ನ್ಯೂಸ್ ಬಂದ್ರೆ ಅದು ಜಲ್ದಿ ಫಾಸ್ಟಾಗಿ ಬೀಳುವ ಒಂದು ಇದು ಕೂಡ ಇರ್ತದೆ ಸಿಚುವೇಶನ್ ಕೂಡ. ಅದಕ್ಕಾಗಿ ಒಂದು 2-3 ಪಾಯಿಂಟ್ಗಳು ನಾವು ರೆಸ್ಟೆಂಟ್ ಲೈನ್ಗಿಂತ ಒಂದು 2-3 ಪಾಯಿಂಟ್ ಜಲ್ದಿನೇ ಎಕ್ಸಿಟ್ ಆಗೋದು ಒಳ್ಳೇದು. ನಮ್ಮ ರೆಸ್ಟೆಂಟ್ ಲೈನ್ 5900 ನಮ್ದು ರೆಸ್ಟೆಂಟ್ ಲೈನ್ ಇದೆ. ಅದಕ್ಕಿಂತ ಮೊದಲೇ 2-3 ಪಾಯಿಂಟ್ ನೀವು ಮೊದಲೇ ಎಕ್ಸಿಟ್ ಅನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಇಲ್ಲಿ ಪಾಯಿಂಟ್ಗಳನ್ನು ಕೂಡ ನಾವು ಮೊದಲೇ ಮಾಡಿರ್ತೀವಿ. 373 ಪಾಯಿಂಟ್ಗಳವರೆಗೆ ಇಲ್ಲಿ ನಾವು ಅರ್ನನ್ನ ಮಾಡಿರ್ತೀವಿ. ಅದಕ್ಕಾಗಿ ನೀವು ಒಂದು ನೋಡ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗಿರ್ತದೆ. ನಾವು ಇಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳಿ ಹಾಗೆಯೇ ನಾವು ಬಿಟ್ಬಿಡೋದಲ್ಲ. ಅದರ ಬಗ್ಗೆ ನಾವು ದಿನ ಈಗ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನಾವು ನೋಡ್ಬೇಕಾಗ್ತದೆ ಮಾರ್ಕೆಟ್ ಇಲ್ಲ ಈಗ ಏನು ಎಷ್ಟು ಏರಿದೆ, ನಾವು ಇಲ್ಲಿ ಎಕ್ಸಿಟ್ ಮಾಡ್ಕೋಬೇಕಾ, ಎಷ್ಟು ನಮಗೆ ಪ್ರಾಫಿಟ್ ಸಾಕಾ, ಇನ್ನೂ ಇಲ್ಲಿ ತನಕ ಹೋಗುತ್ತಾನ ಟಾರ್ಗೆಟ್ ಡನ್ ಆಗುತ್ತಾನ ಇರಬೇಕಾ ಅನ್ನೋದು ನೀವು
ನೋಡ್ಕೊಂಡು ಟ್ರೇಡನ್ನು ಮಾಡಬೇಕಾಗಿರ್ತದೆ. ಅದಕ್ಕಾಗಿ ಈ ಥರ ಕಾಪರ್ನಲ್ಲಿ ಒಂದು ಈಗ ಸೋಮವಾರದಿಂದ ಶುಕ್ರವಾರದವರೆಗೆ ಈ ಥರ ಇದರಲ್ಲಿ ಒಂದು ಮೂಮೆಂಟನ್ನು ನಾವು ಕಾಣ್ಬೋದು. ಒಂದು ಒಳ್ಳೆಯ ಮೂಮೆಂಟ್ ಇದೆ ಇದರೊಳಗೆ, ಬೈಯಿಂಗ್ನಲ್ಲಿ ಬಂದು ನಿಂತಿರೋದು ಇದು ಪೂರ. ಅದಕ್ಕಾಗಿ ಇದರಲ್ಲಿ ನೀವೇನಾದರೂ ಹೋಲ್ಡಿಂಗ್ ಮಾಡಿದ್ರೆ ಒಂದು ಒಳ್ಳೆಯ ಒಂದು ನಾವು ಪ್ರಾಫಿಟನ್ನು ಇಲ್ಲಿ ಬುಕ್ ಮಾಡ್ಕೋಬಹುದು. ಅದಕ್ಕಾಗಿ ಇದು ನಮ್ಮ ಕನ್ನಡಿಗರಿಗೆ ಸಲುವಾಗಿ ಇದೊಂದು ಅವ್ರಿಗೆ ಹೆಲ್ಪ್ ಆಗ್ತದೆ, ಬಿಗ್ನರ್ಸ್ ಸಲುವಾಗಿ ಇದೊಂದು ವಿಡಿಯೋ. ನನ್ನ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಅನಿಸಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.